ದುಡ್ಡು ಬೇಡ ನಮಗೆ ಗೌರ್ಮೆಂಟ್ ಕಡೆಯಿಂದ. ನಮಗೆ ಗ್ಯಾಸ್ ಕೊಡಿ, ನಾವು ದುಡ್ದು ನಾವು ಸಂಪಾದನೆ ಮಾಡ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಆಟೋ ಡ್ರೈವರ್ಗಳಿಗೆ ತುಂಬ ಇದು ಮಾಡ್ತಾ ಇದ್ದೀರಾ, ನೀವು ಕೇರ್ಲೆಸ್ ಮಾಡ್ತಾ ಇದ್ದೀರಾ. ಆಟೋ ಡ್ರೈವರ್ ಪರವಾಗಿ ಯಾವ ಗೌರ್ಮೆಂಟು ಕೂಡ ಬರ್ತಾ ಇಲ್ಲ. ಇವತ್ತು KSRTC ಬಸ್ನಿಂದ ಒಂದು ಅಪಘಾತ ಆಗಿದೆ. ಇವತ್ತು ಬಸ್ನವನು ಹೋಗಲೇ ಅಂತಂದ, ಮನೇಲಿ ಪಾತ್ರೆ ತೊಳೆಯೋದು ಬಿಟ್ಬಿಟ್ಟು ಬಂದು ಗಾಡಿ ಇಟ್ಕೊಂಡಿದ್ಯಾ ಅಂತಾರೆ. ಮಕ್ಕಳಿದ್ದಾರೆ, ಓದಿಸ್ಬೇಕು, ಮನೆ ಬಾಡಿಗೆ ತುಂಬಾ ಕಷ್ಟ ಆಗ್ತಿದೆ. ನಿಜವಾಗ್ಲೂ ಗ್ಯಾಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಸರ್. ದಯಾಮರಣ ಕೊಟ್ರು ಪರವಾಗಿಲ್ಲ, ನಮ್ಗೆ ಯಾರೇನು ದುಡ್ಡು ಕೊಡೋದು ಬೇಡ, ನಮ್ಗೆ ಗ್ಯಾಸ್ ಕೊಟ್ರೆ ಸಾಕು. ದಯಾಮರಣ ಕೊಟ್ರು ಪರವಾಗಿಲ್ಲ, ನಮ್ಗೆ ಗ್ಯಾಸ್ ಕೊಟ್ರೆ ಸಾಕು. ನಮಗೆ ಜೀವನ ತುಂಬ ಕಷ್ಟ ಆಗಿದೆ. ಇವಾಗ ಏನಿದೆ ಅಂದರೆ ಮನೇಲೂ ಗ್ಯಾಸ್ ಸಿಗ್ತಾಯಿಲ್ಲ, ಮನೆ ಗ್ಯಾಸು ಸಿಗ್ತಾಯಿಲ್ಲ, ಹೊರಗಡೆ ದುಡಿಯೋದಕ್ಕೂ ಗ್ಯಾಸ್ ಸಿಗ್ತಾಯಿಲ್ಲ. ತುಂಬ ಕಷ್ಟ ಆಗಿದೆ ಜೀವನ. ಇವಾಗ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ಮಕ್ಕಳನ್ನ ಓದಿಸೋಕ್ಕೋಸ್ಕರ ನಮ್ಮದೊಂದು ಗಾಡಿ ಅಡ ಇಟ್ಟಿದ್ದೀವಿ. ಆ ಗಾಡಿ ಬಿಡಿಸ್ಕೊಂಡು ಬೇರೆ ಗಾಡಿ ತೊಗೊಂಡು ಬಿಡಿಸ್ಕೊಂಡು ಇದು ಮಾಡಬೇಕು ಅಂತ ಇದು ಮಾಡ್ದೋ. ಇವಾಗ ದುಡಿಯೋಕ್ಕೂ ನಮ್ಗೆ ಅವಕಾಶ ಇಲ್ಲ ಹೆಣ್ಮಕ್ಳಿಗೆ. ನಾವು ತುಂಬ ಕಷ್ಟದಿಂದ ಇದು ಮಾಡ್ತಾಯಿದ್ದೀವಿ. ಮನೇಲಿ ಅಂದರೆ ಇವಾಗ ಮನೇಲಿ ರೇಷನ್ಗಳಿಗೆ ಕಷ್ಟ ಆಗ್ತಾಯಿದೆ. ಮನೆ ಬಾಡಿಗೆ ಕಟ್ಟೋಕ್ಕೆ, ನೀರು ಬಿಲ್ಲು, ಕರೆಂಟ್ ಬಿಲ್ಲು ಕಟ್ಟೋಕ್ಕೆ ಕಷ್ಟ ಆಗ್ತಾಯಿದೆ. ಮನೆ ಓನರ್ ಒಂದು ತಿಂಗಳು ಕಟ್ಟಿಲ್ಲ ಅಂದರೆ ಖಾಲಿ ಮಾಡಿ ಮನೇನ ಅಂತ ಇದು ಮಾಡ್ತಿದ್ದಾರೆ. ಹಾಗಾಗಿ ತುಂಬ ಕಷ್ಟ ಆಗ್ತಾಯಿದೆ ನಮಗೆ. ಲೋನ್ ಕಟ್ಟಬೇಕು, ನಾವು ಆಟೋದು ನಾವು ಬಾಡಿಗೆ ಕಟ್ಟಬೇಕು. ಆಮೇಲೆ ನಮ್ಮದು ಇನ್ನು ಬೇರೆ ಬೇರೆ ಇದಿರ್ತವೆ, ಅದೆಲ್ಲ ಇದು ಮಾಡಬೇಕು. ತುಂಬ ಕಷ್ಟ ಆಗ್ತಿದೆ ಸರ್ ಲೈಫು. ನಾವು ಗೌರ್ಮೆಂಟ್ಗೆ ಕೇಳ್ತಾ ಇರೋದು, ನಮಗೆ ದುಡ್ಡು ಬೇಡ ನಮಗೆ ಗೌರ್ಮೆಂಟ್ ಕಡೆಯಿಂದ. ನಮಗೆ ಗ್ಯಾಸ್ ಕೊಡಿ, ನಾವು ದುಡ್ದು ನಾವು ಸಂಪಾದನೆ ಮಾಡ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಆಟೋ ಡ್ರೈವರ್ಗಳಿಗೆ ತುಂಬ ಇದು ಮಾಡ್ತಾ ಇದ್ದೀರಾ, ನೀವು ಕೇರ್ಲೆಸ್ ಮಾಡ್ತಾ ಇದ್ದೀರಾ. ಆಟೋ ಡ್ರೈವರ್ ಪರವಾಗಿ ಯಾವ ಗೌರ್ಮೆಂಟು ಕೂಡ ಬರ್ತಾ ಇಲ್ಲ. ಇವತ್ತು ಯಾರೂ ಕೂಡ ಬರ್ತಾ ಇಲ್ಲ. ಮೊದಲು ಹೆಂಗೋ ಇದು ಮಾಡ್ತಾ ಇದ್ದೋ, ಮೇಂಟೈನ್ ಮಾಡ್ತಾ ಇದ್ದೋ, ದುಡ್ದು ಬಿಟ್ಟಾದರೂ ಮಕ್ಳಿಗೆ ಕೊಡಿಸ್ತಾ ಇದ್ದೋ. ಇವಾಗ ಮಕ್ಕಳು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ನೆಕ್ಸ್ಟು. ಅವ್ರ ಅಡ್ಮಿಷನ್ಗೆ ಇವಾಗ ನಾನು ದುಡ್ದುಬಿಟ್ಟೇ ದುಡ್ಡು ಅನಿಸ್ಬೇಕು. ಇವಾಗ ಸಾಲಗಳು ಎಲ್ಲೂ ಕೊಡ್ತಾ ಇಲ್ಲ ಸರ್. ಸಾಲ ಮಾಡೋಣ ಅಂದರೆ ಸಾಲ ಮಾಡಿದ್ರೂ ನಮಗೆ ಏನು ಬಾಡಿಗೆ ನೀಡ್ತಾ ಇಲ್ಲ. ದುಡಿಯೋಕ್ಕೆ ಬಾಡಿಗೆ ನಡೆದ್ರೆ ತಾನೇ ಸರ್ ನಮಗೂ ಸಾಲ ಮಾಡೋ ಧೈರ್ಯ ಬರೋದು, ಮಕ್ಳನ್ನ ಒಂದು ಎಜುಕೇಷನ್ ಕೊಡಿಸೋದು. ನಮ್ಮ ಮಕ್ಕಳು ಎಜುಕೇಷನ್ಗೂ ತುಂಬ ಪ್ರಾಬ್ಲಮ್ ಆಗಿದೆ ಸರ್. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಇವಾಗ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಕೊಡೋ ಸಂಬಳಕ್ಕೆ ಅವ್ರ ಹತ್ರ ಬೈಸ್ಕೊಂಡು ಮಾಡಬೇಕು. ಇದು ಹಂಗಲ್ವಲ್ಲ ಸರ್. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು. ನಮಗೆ ಯಾರು ಯಾವುದೇ ವಿಷಯದಲ್ಲಾದ್ರೂ ಬೈಯೋರಿರಲ್ಲ, ಏನಿರಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದ್ಬಿಟ್ಟು ನಾವು ಇದೇ ಡಿಪಾರ್ಟ್ಮೆಂಟ್ ಆರಿಸ್ಕೊಂಡಿದ್ವಿ ಸರ್. ನಾವು ಆಟೋ ಚಾಲಕಿ ಟ್ರೈನಿಂಗ್ ಕೊಡೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಬಸ್ನಲ್ಲಿ ಬಂದು ಗುದ್ಕೊಂಡೋಗಿ ಅವಳಿಗೆ ಕಾಲೆಲ್ಲ ಏಟಾಗಿದೆ. ಇಲ್ಲಿ ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಂಟ್ ಆಗಿದ್ದಾರೆ. ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ನಮಗೆ ತುಂಬ ಪ್ರಾಬ್ಲಮ್ ಆಗಿರೋದ್ರಿಂದ ನಮಗೆ ದಯಾಮರಣ ಕೊಟ್ಟರು ಪರವಾಗಿಲ್ಲ, ನಮಗೆ ಯಾರೇನು ದುಡ್ಡು ಕೊಡೋದು ಬೇಡ, ನಮಗೆ ಗ್ಯಾಸ್ ಕೊಟ್ಟರೆ ಸಾಕು. ಈ ಥರ ಎಲ್ಲ ಕಂಡಕ್ಟ್ರು ಡ್ರೈವರ್ಗಳು ಆಟೋಗಳ ಮೇಲೆ ಗುದ್ಕೊಂಡು ಹೋಗೋದು ಇದೆಲ್ಲ ಸಾಮಾನ್ಯ ಆಗಿಬಿಟ್ಟೈತೆ. ಅದರಿಂದ ನಮ್ಗೊಂದು ಸ್ವಲ್ಪ ಹೆಲ್ಪ್ ಆಗಬೇಕು. ನಮ್ಗೆ ತುಂಬ ಕಷ್ಟ ಆಗಿದೆ. 350 ರೂಪಾಯಿ ಗ್ಯಾಸ್ ಬಾಡಿಗೆ ಕಟ್ಟಬೇಕು, ಮತ್ತು ಮನೆ ಬಾಡಿಗೆ ಕಟ್ಟಬೇಕು. 5,000 ರೂಪಾಯಿ 6,000 ರೂಪಾಯಿ ಮನೆ ಬಾಡಿಗೆ ಕಟ್ಟಬೇಕು. ನಮಗೆ ಈ ಥರ ಗ್ಯಾಸೇ ಸಿಕ್ಕಿಲ್ಲ ಅಂದರೆ ನಾವೇನು ಕಟ್ಕೊಳಕ್ಕಾಗಲ್ಲ, ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋಕ್ಕಾಗಲ್ಲ. ತುಂಬಾ ಕಷ್ಟ ಇದೆ ನಮಗೆ. ಗೌರ್ಮೆಂಟ್ BTS ಬಸ್ನವರು ಚಮಕಾಸ್ಕೊಂಡು ಹೋಗೋದು, ಇವಳೇನು ಮನೇಲಿ ಇರೋಕ್ಕಾಗಲ್ವಾ, ಬಂದ್ಬಿಡ್ತಾರೆ ರೋಡ್ಗೆ ಇವು ಒಂದು ಅಂತ ಬೈಕೊಂಡು ಹೋಗೋದು, ಇದೆಲ್ಲ ಮಾಡ್ತಾರೆ. ಬೇಕಂದ್ಬಿಟ್ಟೇ ಗುದಿಯಕ್ಕೆ ಬರೋದು, ಇದೆಲ್ಲ ಮಾಡ್ತಾರೆ. ಹೆಣ್ಮಕ್ಳು ಅಂದ್ಬಿಟ್ಟೆ ಜಾಸ್ತಿ ಟಾರ್ಗೆಟ್ ಇಟ್ಕೋತಾರೆ. ಮನೆ ತುಂಬ ಕಷ್ಟ ಆಗೈತೆ ಸರ್. ರೇಷನ್ನು ಇಲ್ಲ ನಮಗೆ, ತಿನ್ನೋಕೆ ಅನ್ನ ಇಲ್ಲ ನಮಗೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗೈತೆ. ತುಂಬಾ ಕಷ್ಟ ಆಗೈತೆ, ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಪ್ರಾಬ್ಲಮ್ ಆಗೈತೆ ನಮಗೆ. ಈ ಕಡೆಗೆ ಬಾಡಿಗೆ ಕಟ್ಟಬೇಕು, ಈ ಕಡೆಗೆ ಗ್ಯಾಸ್ ಆಟೋ ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಒಂದು ಸಿಲಿಂಡ್ರು ಏನಾರು ಬೇಕು ಅಂದರೆ 3,000 4,000 ಕೇಳ್ತಾರೆ. ಈ ಥರ ಎಲ್ಲ ಇದೆ ಸರ್. ಬೆಳಗ್ಗೆ ಒಂದು 5 ಗಂಟೆ ಎದ್ದು ಹೋಗ್ತೀವಿ ಸರ್. 5 ಗಂಟೆ ಹೊತ್ತು ನಿಂತ್ಕೊಂಡ್ರೆ 11 ಗಂಟೆ ಆದರೂ ಗ್ಯಾಸ್ ಸಿಗ್ತಾಯಿಲ್ಲ ಸರ್. ತುಂಬ ಕಷ್ಟ ಆಗ್ತಿದೆ ಸರ್. ಜೀವನ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಈಗ ಬಾಡಿಗೆಗಳು ಸಿಗ್ತಾಯಿಲ್ಲ. ಕಡೆ ರ್ಯಾಪಿಡ್ ಬರೋ ಟ್ಯಾಕ್ಸಿ ಬಂದೈತೆ, ಬುಕ್ಕಿಂಗೇ ಆಗ್ತಾಯಿಲ್ಲ. ತುಂಬ ಕಷ್ಟ, ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ನಿಜವಾಗ್ಲೂ ಗ್ಯಾಸ್ ಇಲ್ಲ ಅಂದರೆ ತುಂಬ ಕಷ್ಟ ಸರ್. ಡ್ಯೂಟಿ ಮಾಡೋಕ್ಕಿಲ್ಲ, ಹೊಟ್ಟೆ ಪಾಡು, ಮಕ್ಕಳನ್ನ ಸಾಕಬೇಕು, ತುಂಬ ಕಷ್ಟ ಆಗ್ತಿದೆ ಸರ್. ದುಡಿಮೆ ಅಷ್ಟೇ ಸರ್. ದುಡಿಮೆ ಮೊದಲಿನ ಥರ ಇಲ್ಲ ಸರ್. ಇವಾಗ ಒಂದು ಕಡೆ ಗ್ಯಾಸ್ ಸಮಸ್ಯೆ, ಒಂದು ಕಡೆ ಬೈಕ್ ಟ್ಯಾಕ್ಸ್ ಸಮಸ್ಯೆ, ಎರಡು ಸಮಸ್ಯೆ ಸೇರ್ಕೊಂಡು ಸರ್ಕಾರ ಏನೋ ಸ್ವಲ್ಪ ಕೂಡಲೇ ನಮಗೆ ಆಟೋದವ್ರು ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ ಸರ್. ದುಡಿಮೆ ಅಂತೂ ಆಗ್ತಾಯಿಲ್ಲ. ಹಾಗೆ ಗ್ಯಾಸ್ ಕೂಡ ಸಿಗ್ತಾಯಿಲ್ಲ. ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು 2 ಅವರ್ 3 ಅವರ್ ಗಂಟ. ಹಾಗಾಗಿ ಗ್ಯಾಸ್ ಅಂತೂ ಸಿಗ್ತಾಯಿಲ್ಲ. ಗ್ಯಾಸ್ ಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಗೆ ಗ್ಯಾಸ್ ಬೇಕು, ದುಡ್ಡಂತೂ ಅವರ ಅವಶ್ಯಕತೆ ನಮಗಿಲ್ಲ. ಗ್ಯಾಸ್ ಕೊಟ್ಟರೆ ಸಾಕು, ನೆಮ್ಮದಿಗೆ ದುಡ್ಕೊಂಡು ಹೋಗೋ ಅಂತ ಕೆಲಸ ಮಾಡ್ತೀವಿ. ತುಂಬ ಕಷ್ಟ ಆಗ್ತಿದೆ ಸರ್. ಯಾಕೆಂದರೆ ಗ್ಯಾಸ್ ಇಲ್ಲ, ಅದರಿಂದನೇ ನಮ್ಮ ಜೀವನ ನಡೀತಾ ಇರೋದು. ಇವಾಗ ಗ್ಯಾಸೇ ಇಲ್ಲ ಅಂದರೆ ನಾವು ಹೆಂಗೆ ಜೀವನ ನಡೆಯೋದು? ಮಕ್ಕಳಿದ್ದಾರೆ, ಓದಿಸ್ಬೇಕು, ಮನೆ ಬಾಡಿಗೆ ತುಂಬ ಕಷ್ಟ ಆಗ್ತಿದೆ. ಒಂದೊಂದು ದಿನ ಇದಕ್ಕೂ ಕೂಡ ನಮ್ಗೆ ಕಷ್ಟ. ಕರೆಂಟ್ ಬಿಲ್ಲು, ನೀರು ಬಿಲ್ಲು
ಆ ಥರ ಕಷ್ಟ ಆಗ್ತಿದೆ. ನಮ್ಗೆ ಏನು ಬೇಡ, ಗ್ಯಾಸ್ ಒಂದು ಕೊಟ್ಟರೆ ನಮ್ಮ ಜೀವನ ನಾವು ಮಾಡ್ತೀವಿ ಸರ್. ಇವಾಗ ಮನೆ ಬಾಡಿಗೆ ಕಟ್ಟಿದ್ರೇ ಅಲ್ವಾ ಸರ್, ನಾವು ಮತ್ತೆ ಬೇರೆ ಮನೆಗೆ ಹೋಗ್ಬೇಕು ಅಂದ್ರೆ ಅಲ್ಲೂ ಅಡ್ವಾನ್ಸ್ ಕೊಡಬೇಕು, ಮನೆ ಬಾಡಿಗೆ ಕಟ್ಟಬೇಕು, 5,000 6,000 ಮನೆ ಬಾಡಿಗೆ. ತುಂಬ ಕಷ್ಟ ಆಗ್ತಿದೆ ಸರ್ ಜೀವನ ಮಾಡೋದಕ್ಕೆ. ಬಸ್ಸವರು ಮತ್ತು ಬೇರೆಯವರೆಲ್ಲ ಬಂದು ಚಮಕ್ ಏನಾದರೂ ಕೇಳೋಕ್ಕೋದ್ರೆ ಹೋಗಿಲೆ ಬಾರೆಲೆ ಆ ಥರ ಎಲ್ಲ ಮಾತಾಡ್ತಾರೆ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಅನ್ನೋದಿಲ್ಲ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕಲ್ವಾ ಸರ್. ಹೆಣ್ಮಕ್ಳಿಗೆ ರೆಸ್ಪೆಕ್ಟೇ ಅನ್ನೋದಿಲ್ಲ ಅಂದರೆ ನಾವು ಹೆಂಗೆ ಜೀವನ ಮಾಡೋದು? ಇವಾಗ ಎಲ್ಲನೂ ರೇಟ್ ಜಾಸ್ತಿ, ಒಂದು ತರಕಾರಿಯಿಂದ ಹಿಡಿದು ಒಂದು ಪ್ರತಿಯೊಂದು ಏನೇ ತೊಗೊಬೇಕು ಅಂದರೆ ಎಲ್ಲ ಅಲ್ಲಿ ದುಡಿಯೋದು ಅಲ್ಲೇ ಹೋಗುತ್ತೆ, ಏನು ಇದು ಮಾಡೋದಕ್ಕಾಗ್ತಿಲ್ಲ. ಬಟ್ ತುಂಬ ಕಷ್ಟ ಆಗ್ತಿದೆ ಸರ್ ಜೀವನ. ಸೊ ನಮ್ಮ ಒಂದು ಸಂಘಟನೆ ವತಿಯಿಂದ ಸುಮಾರು ಒಂದು 60 ಜನಕ್ಕೆ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ ಮಹಿಳಾ ಚಾಲಕಿಯರು. ಸೊ ಅದರಲ್ಲಿ ಸುಮಾ, ವೀಣಾ ಮತ್ತು ಉಮಾ ಮತ್ತು ಇನ್ನೊಂದಷ್ಟು ಜನ ಮಹಿಳಾ ಚಾಲಕಿಯರು ಸೇರಿಕೊಂಡು ಈ ಹೊಸ್ದಾಗಿ ನೀವು ಹೇಳಿದಾಗೆ ಸಿಂಗಲ್ ಪೇರೆಂಟ್ಗಳಾಗಿರಲಿ ಅಥವಾ ತಂದೆ ತಾಯಿ ಇಲ್ದಲೇ ಇರುವಂಥ ಹೆಣ್ಮಕ್ಳಿಗಾಗಿರೋ ಅಥವಾ ಅಂದರೆ ಹೆಣ್ಮಕ್ಳಿಗೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ, ಬದುಕು ಕಟ್ಕೊಳ್ಳಿಕ್ಕೆ, ಸ್ವಂತ ಕಾಲ ಮೇಲೆ ದುಡಿದು ನಿಂತ್ಕೋಬೇಕು ಅನ್ನೋಂಥ ಹೆಣ್ಮಕ್ಳುಗಳಿಗೆ ಉಚಿತವಾಗಿ ಆಟೋ ಟ್ರೈನಿಂಗ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭಗಳಲ್ಲಿ LPG ಸಮಸ್ಯೆ ಆದಾಗಿಂದ ಏನಾಗಿದೆ, ಇಲ್ಲಿ ಟ್ರೈನಿಂಗ್ ಕೊಡುವಂತಹ ಒಂದು ಕೆಲಸವೂ ಕೂಡ ಸ್ವಲ್ಪ ತಾತ್ಕಾಲಿಕವಾಗಿ ಸ್ಥಗಿತ ಆಗಿತ್ತು. ಸೊ ಇವತ್ತು ಅಟ್ ಪ್ರೆಸೆಂಟು ಇವತ್ತು ಏನು 11:30 ಸಮಯದಲ್ಲಿ ಸೊ ಎಲ್ಲೋ ಒಂದು ಕಡೆ ಗ್ಯಾಸ್ ಸಿಗ್ತಾ ಇದೆ ಅಂತ ಹೇಳಿ ಕೇಳಿಕೊಂಡು ನಮ್ಮ ಮಹಿಳಾ ಚಾಲಕಿ ವೀಣಾ ಅನ್ನೋ ಹೆಣ್ಮಗು ಸೊ ಗ್ಯಾಸ್ನ ಫಿಲ್ ಮಾಡಿಸ್ಲಿಕ್ಕೆ ಬಂದು ಸುಮಾರು ಒಂದು 2-2.5 ಗಂಟೆ ಕಾಲ ಲೈನಲ್ಲಿ ನಿಂತ್ಕೊಂಡು ಗ್ಯಾಸ್ನ ಫಿಲ್ ಮಾಡಿಸ್ಕೊಂಡು ಮಹಿಳಾ ಚಾಲಕಿಯರಿಗೆ ಅಂದರೆ ಕಲೀಲಿಕ್ಕೆ ಬಂದಿರತಕ್ಕಂಥ ಹೆಣ್ಮಕ್ಳುಗಳಿಗೆ ಟ್ರೈನಿಂಗ್ ಕೊಡುವಂಥ ಸಂದರ್ಭಕ್ಕೆ ಹೋಗಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಕೋಣನಕುಂಟೆ ಭಾಗದಲ್ಲಿ ಸೊ KSRTC ಬಸ್ನಿಂದ ಒಂದು ಅಪಘಾತ ಆಗಿದೆ ಇವತ್ತು. ಸೊ ಆತ KSRTCಯವನು ಅಷ್ಟೇ ಗುದ್ದುಬಿಟ್ಟು ಹೊರಟೋಗಿದ್ದಾನೆ. ಆಕೆನೂ ಕೂಡ ಹಾಸ್ಪಿಟ್ಲಿಗೆ ಸೇರಿಸುವಂಥ ಕೆಲಸನೂ ಕೂಡ ಮಾಡಿಲ್ಲ. ಸೊ ನಮಗೆ ಇಮಿಡಿಯೇಟ್ ಪಾಪ ಅಲ್ಲಿ ಹೆಣ್ಮಕ್ಳು ಡ್ರೈವಿಂಗ್ ಕಲೀಲಿಕ್ಕೆ ಕಾಯ್ಕೊಂಡು ನಿಂತಿರುವಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಯಾರೋ ಒಬ್ಬರು ಅಪರಿಚಿತರು ರಸ್ತೆಯಲ್ಲಿ ಇರುವಂಥವ್ರು ನಂಬರ್ ತೊಗೊಂಡು ಫೋನ್ ಮಾಡಿ ಈ ಥರ ನಿಮ್ಮ ಆಟೋ ಡ್ರೈವರ್ ಮಹಿಳೆಯರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ದಯವಿಟ್ಟು ಕೋಣನಕುಂಟೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ತಕ್ಷಣ ನಾವು ಮತ್ತು ನಮ್ಮ ಎಲ್ಲ ಹೆಣ್ಮಕ್ಳುಗಳು ಮತ್ತು ಒಂದಷ್ಟು ಜನ ಪದಾಧಿಕಾರಿಗಳು ಕೋಣನಕುಂಟೆ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಆಗೋದಿಲ್ಲ, ತೀರಾ ಜಾಸ್ತಿ ಏಟ್ ಆಗಿದೆ. ಸೊ ಹಾಗಾಗಿ ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಅಂತ ಹೇಳ್ತಾರೆ. ಸಂಜಯ್ ಗಾಂಧಿ ಕರ್ಕೊಂಡು ಬಂದಮೇಲೆ ಈಗ ರಾಜೀವ್ ಗಾಂಧಿ ಮೂಳೆ ತಜ್ಞರ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಇವಾಗ ಎಮರ್ಜೆನ್ಸಿ ವಾರ್ಡಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ನಾವೆಲ್ಲರೂ ಕೂಡ ಇವಾಗ ಅಟ್ ಪ್ರೆಸೆಂಟು ಇರುವಂಥದ್ದು ಇದೇ ಹಾಸ್ಪಿಟ್ಲು ಒಂದು ಸರೌಂಡಿಂಗಲ್ಲಿ. ನೋಡಿ, ಇವತ್ತು ಬದುಕು ಕಟ್ಕೊಳ್ಳಿಕ್ಕೆ ಅಂತ ಬಂದಿರುವಂಥ ಹೆಣ್ಮಕ್ಳುಗಳಿಗೂ ಕೂಡ ಬದುಕೋಕ್ಕೆ ಅವಕಾಶ ಇಲ್ಲ. ಈ ಕಡೆ ಒಂದು ಕಡೆ LPGಯಿಂದ ಒಂದು ಕಡೆ ಸಮಸ್ಯೆ ಆಯಿತು ಅಂದರೆ ಇನ್ನು ಮನೆ ಕಡೆ ಸಮಸ್ಯೆ, ಮಕ್ಕಳುಗಳನ್ನ ಓದಿಸ್ಬೇಕು, ಸ್ಕೂಲಿಗೆ ಸೇರಿಸ್ಬೇಕು, ಮತ್ತು ವಯಸ್ಸಾದಂಥ ತಂದೆ ತಾಯಿಗಳಿರ್ತಾರೆ ಅಂಥವ್ರಿಗೆ ಮೆಡಿಸಿನ್ಗಳನ್ನ ಕೊಡಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಒಂದಲ್ಲ ಒಂದು ರೀತಿ ಪ್ರತಿನಿತ್ಯ ಸಮಸ್ಯೆಗಳೇ. ಈ ಒಂದು ವೃತ್ತಿನ ಆಯ್ಕೆ ಮಾಡ್ಕೊಂಬಂದಿರೋವಂಥದ್ದು ನಾವೆಲ್ಲ ಏನು ಗ್ರ್ಯಾಜುಯೇಟ್ಸ್ಗಳಲ್ಲ, ಅಲ್ಪ ಸ್ವಲ್ಪ ಓದ್ಕೊಂಡಿರ್ತೀವಿ ಅಥವಾ ಸರ್ಕಾರದಿಂದ ಯಾವುದೇ ನಮಗೆ ನೌಕರಿಗಳಿಲ್ಲ. ನಮ್ಮ ದುಡಿಮೆ ಮಾಡಿಕೊಂಡು ನಾವು ಯಾವುದೋ ಒಂದು ಬದುಕುಗಳನ್ನ ಕಟ್ಕೊಂಡು ಮಾಡ್ಕೋಬೇಕು ಅಂತೇಳಿ ಕಲೆಕ್ಷನ್ ಗಾಡಿನೋ ಸಾಲನ ಸೋಲನ ಮಾಡಿ ಗಾಡಿಗಳನ್ನ ತೊಗೊಂಡಿರ್ತೀವಿ. ಆ ಗಾಡಿಗಳನ್ನ EMI ಕಟ್ಟುವಂತಹ ವ್ಯವಸ್ಥೆ ಕೂಡ ಆಗ್ತಾಯಿಲ್ಲ. ಇನ್ನು ಕಲೆಕ್ಷನ್ಗೆ ತೊಗೊಂಡಿರುವಂಥ ಗಾಡಿಗಳು ಈಗ ಕಲೆಕ್ಷನ್ ಕೊಟ್ಟಿಲ್ಲ ಅಂತಂದರೆ ಕಲೆಕ್ಷನ್ ಕೊಟ್ಟಿರೋ ಸುಮ್ಮನೆ ಬಿಡೋದಿಲ್ಲ. ಇನ್ನು ಗಾಡಿ ಓಡಿಸ್ತಿಲ್ಲ ಅಂತಂದರೆ ಬದುಕಾಗೋದಿಲ್ಲ, ಬಾಡಿ ತೊಗೊಂಡು ಮನೆ ಹತ್ರ ನಿಲ್ಲಿಸ್ಕೊಳ್ಳಿಕ್ಕಾಗೋದಿಲ್ಲ, ಯಾಕೆಂದರೆ ಗ್ಯಾಸ್ ಇಲ್ಲ. ಸೊ ಈಗ ಆಲ್ರೆಡಿ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಆಲ್ರೆಡಿ ಸ್ಟಾಕ್ ಇದೆ ಅಂತ ಹೇಳ್ಕೊಂಬಂದರು. ನಮ್ಮ ಭಾಗದ ಈ ಒಂದು ಸಚಿವರು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಯಾರು, KH ಮುನಿಯಪ್ಪನವರು, ಸೊ ಅವರು ಕೂಡ ಎಲ್ಲೋ ಒಂದು ಕಡೆ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಸೊ ಬರೀ ಸ್ಟಾಕ್ ಇದೆ ಅನ್ನೋ ಒಂದು ಹೇಳಿಕೆಗಳು ಮಾತ್ರ ಬರ್ತಾ ಇದೆ ಹೊರತು ಚಾಲಕರುಗಳಿಗೆ ಸರಿಯಾದ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ರಸ್ತೆಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಚಾಲನೆ ವೃತ್ತಿ ಮಾಡ್ಕೊಂಡು ಬದುಕಬೇಕು ಅನ್ನೋ ತೀರಾ ಕಷ್ಟ. ನಮ್ಮಲ್ಲಿ ದಿನಕ್ಕೊಂದು 20 ಕಂಪ್ಲೇಂಟ್ಸ್ ಇದೆ. ಬರ್ತಾಣ ಯಾರೋ BMTC ಡ್ರೈವರು ಬೈಕ್ ಬಂದಾಗೆ ಕೆಟ್ಟದಾಗಿ ಬೈದ್ಬಿಟ್ಟೋದ, ಯಾರೊಬ್ಬ ಬೈಕ್ನವ್ನು ಬೈದ್ಬಿಟ್ಬೋದ, ಯಾರೊಬ್ಬ ಕಾರ್ನವ್ನು ಬೈದ್ಬಿಟ್ಟು, ಇದು ಎವ್ರಿಡೇ ನಡೀತಾ ಇರ್ತಕ್ಕಂಥ ವಿಚಾರ. ಈ ತೀರಾ ಏನಾಗ್ತದೆ, ಕೆಲವು ಹೆಣ್ಮಕ್ಳುಗಳು ನಮ್ಮಲ್ಲಿರುವಂಥವ್ರು ಕೂಡ ಇವೆಲ್ಲ ಅನುಭವ ಆದಮೇಲೆ ಸ್ವಲ್ಪ ನಿಂತ್ಕೊಳ್ತಾರೆ, ನಾನಾ ಅಂತ ಥರ ನಿಂತ್ಕೊ. ಯಾಕಂದರೆ ತಪ್ಪು ಮಾಡಿಲ್ಲ ಅಂತಂದರೆ ಯಾರು ಕೂಡ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅಥವಾ ಏಕವಚನದಲ್ಲಿ ಮಾತಾಡ್ತಾರೆ ಅಂತಂದರೆ ಸ್ವಂತ ಫ್ಯಾಮಿಲಿಯಲ್ಲೇ ಯಾರು ಮಾತಾಡ್ದಲ್ಲ ಇದ್ದಾಗ ಹೊರಗಡೆ ಮಾತಾಡೋದನ್ನು ಕೇಳಿಸ್ಕೊಂಬರೋಷ್ಟು ಸಾಫ್ಟ್ ಕಾರ್ನರ್ ಇರುವಂಥ ಹೆಣ್ಮಕ್ಳುಗಳು ಕೂಡ ಯಾರೂ ಇಲ್ಲ. ಯಾಕೆಂದರೆ ಈ ಒಂದು ಬದುಕಿದೆಯಲ್ಲ, ಇದೆಲ್ಲವೂ ಕಲಿಸುತ್ತೆ. ಈ ಬದುಕನ್ನ ಕಲಿಸಿದ ಮೇಲೇ ಈ ಲಾಸ್ಟಲ್ಲಿ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನ ಬಿಟ್ಟು ಫೈನಲ್ ಆಟೋಗೆ ಬರ್ತಾ ಇದ್ದೀವಿ ಅಂತಂದಾಗ ಏನಾಗ್ತದೆ, ನಾವೆಲ್ಲವನ್ನು ಕೂಡ ತ್ಯಜಿಸಿ ಬಂದಿರ್ತೀವಿ ಈ ವೃತ್ತಿಗೆ. ಸೊ ಇದರಿಂದ ನಮಗೆ ಅನುಕೂಲ ಆಗಬೇಕು, ನಮ್ಮ ಬದುಕು ಕಟ್ಕೋಬೇಕು, ನಮ್ಮ ಕುಟುಂಬಗಳನ್ನ ಸಾಕಬೇಕು, ನಮ್ಮ ಜೊತೆಗೆ ಒಂದು ಸಾರ್ವಜನಿಕರ ಸೇವೆನೂ ಕೂಡ ನಾವು ಮಾಡಬೇಕು ಅನ್ನೋ ಒಂದು ವೃತ್ತಿಗೆ ಬಂದಿರ್ತಾರೆ. ಸೊ ಇವತ್ತು ನೋಡಿ, ಹೆಣ್ಮಗು ಆಕ್ಸಿಡೆಂಟ್ ಆಯ್ತು, ಯಾರೂ ಇಲ್ಲ, ಕೇಳೋರಿಲ್ಲ. ಅದು ನಡು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಗಾಡಿ ನಿಂತ್ಕೊಂಡಿತ್ತು. ಸೊ ಆದ್ರೂ ಕೂಡ ಯಾರೋ ಸಾರ್ವಜನಿಕರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಸೊ ಮಾನವೀಯತೆ ಅಂತ ಉಳ್ಕೊಂಡಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಯಾರು ಒಬ್ಬರು ಸಹಾಯ ಮಾಡೇ ಮಾಡ್ತಾರೆ. ತೀರಾ ಕಡಿಮೆ ಆಗಿಬಿಟ್ಟಿದೆ. ಇವತ್ತು ಯಾವುದೋ ಒಂದು ಆಕ್ಸಿಡೆಂಟ್ ಆದರೂ ಬರೀ ವೀಡಿಯೋ ಮಾಡ್ಕೊಳೋಣ, ಅಥವಾ ಯಾವುದೋ ಒಂದು ಹೆಣ್ಮಗು ಹೋಗ್ತಾ ಇದೆ ಅಂತಂದರೆ ರೇಕ್ಸೋಣ, ಅಥವಾ ಯಾವುದೋ ಒಂದು ಹೆಣ್ಮಕ್ಳುಗಳು ಯಾವುದೋ ಒಂದು ಬದುಕು ಕಟ್ಕೊತಾ ಇದ್ದಾರೆ ಅಂದರೆ ಅವ್ರನ್ನೆಲ್ಲ ಹೀಯಾಳಿಸಿ ಮಾತಾಡೋ ಅಂತ ಕೆಲಸ ಮಾಡೋಣ. ಸೊ ಇದೇನೆ ಈಗ ನೆನ್ನೆನೂ ಕೂಡ ನಮ್ಮ ಯಾರು ಉಮಾ ಹೇಳ್ತಾಯಿದ್ರು, ಅಣ್ಣ ಬಸ್ನವನು ಹೋಗ್ಯಲ್ಲೇ ಅಂತಂದ, ಮನೇಲಿ ಪಾತ್ರೆ ತೊಳೆಯೋದು ಬಿಟ್ಬಿಟ್ಟು ಬಂದು ಗಾಡಿ ಇಟ್ಕೊಂಡಿದ್ಯಾ ಅಂತಾರೆ. ಆ್ಯಕ್ಚುಲಿ ಆ ಥರ ಅಂತಾರಲ್ವ ಆ ಚಾಲಕರುಗಳು,
ಅವನು ಕೂಡ ಒಂದು ತಾಯಿಯಿಂದನೇ ಬಂದಿರ್ತಾನೆ ಅನ್ನೋದು ಮರ್ತಿರ್ತಾನೆ. ಸೊ ಅವನಿಗೂ ಕೂಡ ಹೆಂಡ್ತಿ ಇರ್ತಾರೆ, ತಂಗಿ ಇರ್ತಾರೆ, ತಾಯಿ ಇರ್ತಾರೆ. ಎಲ್ಲ ಹೆಣ್ಮಕ್ಳುಗಳನ್ನ ಒಂದೇ ಥರ ಭಾವನೆಯಿಂದ ಕಾಣಬೇಕು. ಎಲ್ಲ ರಸ್ತೆಯಲ್ಲಿ ದುಡಿತಾ ಇದ್ದಾರೆ ಹೆಣ್ಮಕ್ಳು, ಕಷ್ಟ ಬಿದ್ದು ತಮ್ಮ ಒಂದು ಜೀವನ ಸಾಗಿಸ್ಲಿಕ್ಕೆ, ತನ್ನ ಫ್ಯಾಮಿಲಿನ ನಿಭಾಯಿಸ್ಲಿಕ್ಕೋಸ್ಕರ ರಸ್ತೆಗೆ ಬಂದಿರ್ತಾರೆ ಹೊರತು ಬೇರೆ ತಪ್ಪು ಕೆಲಸ ಏನು ಮಾಡ್ತಾ ಇಲ್ವಲ್ಲ. ಕೆಟ್ಟ ಕೆಲಸ ಮಾಡೋವಂಥವ್ರು ಎಲ್ಲರೂ ಕೂಡ ಇವ್ರಿಗೆಲ್ಲ ತುಂಬ ಯಾರು ನಮ್ಮ ಇದು ಇಂದಿರಾ ಚಂದ್ರನಿಗೆ ಇದಾಗಿದ್ರಲ್ಲ ಆ ಥರ ಕಾಣಿಸ್ತಾರೆ. ರಂಬೆ, ಊರ್ವಶಿ, ಮೇಣಕ್ಕೆ ಥರ ಕಾಣಿಸ್ತಾರೆ. ಯಾರೋ ತಪ್ಪು ಮಾಡ್ತಾ ಇರ್ತಕ್ಕಂಥವ್ರು, ಈ ಪ್ರಾಮಾಣಿಕವಾಗಿ ಬರ್ತಾ ಇರಕ್ಕಂಥವ್ರೆಲ್ಲ ಕೇವಲವಾಗಿ ಕಾಣಿಸ್ತಾರೆ. ಸೊ ಹಂಗಾಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋವಂಥದ್ದು, ಯಾವುದೇ ಹೆಣ್ಮಕ್ಳು ಸ್ವಂತ ಬದುಕನ್ನು ಕಟ್ಟಲಿಕ್ಕೋಸ್ಕರ ತನ್ನ ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡಿ. ನೀವು ಬೆಲೆ ಕೊಟ್ಟಿಲ್ವಾ ಸುಮ್ಮನೆ ಇದ್ಬಿಡಿ. ನೀವೇನು ನಿಮ್ಮ ಹತ್ರ ನಾವು ಗೌರವ ಡಾಕ್ಟ್ರೇಟ್ ಏನು ಕೇಳ್ತಾ ಇಲ್ಲ, ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಸೊ ಹಾಗಾಗಿ ನಮ್ಮ ಸಂಘಟನೆ ಕಡೆಯಿಂದ ಏನಾದ್ರು ಈ ಥರ ಸಮಸ್ಯೆ ಆದಾಗ ಖಂಡಿತವಾಗಿ ನಾವು ಇದೀವಿ ಸರ್. ಎಂಟೈರ್ ಕರ್ನಾಟಕದಲ್ಲಿ ಬರೀ ನಮ್ಮ ಹೆಣ್ಮಕ್ಳು ಅಂತಲ್ಲ, ಹೊರಗಡೆ ಇರ್ತಕ್ಕಂಥ ಹೆಣ್ಮಕ್ಳುಗಳಿಗೂ ಕೂಡ ಏನಾದ್ರು ಸಮಯ ಆದಂಥದ್ದು, ಈ ಥರ ಸಿಚುವೇಶನ್ಗಳಾದಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬರುವಂಥ ವಿಚಾರಗಳು ಕಂಡು ಬಂದಾಗ ಖಂಡಿತವಾಗಿ ಅಂಥದ್ದಕ್ಕೆ ನಾವು ನಿಂತ್ಕೊಂಡು ಅದಕ್ಕೆ ಆ ಹೆಣ್ಮಕ್ಳುಗಳಿಗೆ ಏನು ನ್ಯಾಯ ಕೊಡಿಸೋಕೆ ಅದನ್ನು ಮಾಡೇ ಮಾಡ್ತೀವಿ.